ನಮ್ಮ ಕರ್ನಾಟಕದ ವಿಶೇಷ ಅವರೆಕಾಳು ಚಿತ್ರಾನ್ನ. ಅವರೆಕಾಳು ಸೀಸನ್ ಮುಗಿಯುವಷ್ಟರಲ್ಲಿ ತಪ್ಪದೆ ಮಾಡ್ಕೊಳ್ಬೇಕಾಗಿರುವಂತ ಕೆಲವು ರೆಸಿಪಿಗಳಲ್ಲಿ ಇದು ಸಹ ಒಂದು. ಈ ಚಿತ್ರಾನ್ನಕ್ಕೆ ಈ ರೀತಿ ಮಸಾಲೆನ ರುಬ್ಬಿ ಹಾಕಿದ್ರಂತೂ ತಿನ್ನೋದಕ್ಕೆ ಇನ್ನೂ ಫ್ಲೇವರ್ಫುಲ್ ಆಗಿ ತುಂಬಾನೇ ಅದ್ಭುತವಾಗಿರುತ್ತೆ. ಅವರೆಕಾಳು ಸೀಸನ್ ನಡಿಬೇಕಾದ್ರೆ ನಮ್ಮನೇಲಿ ನಮ್ಮಮ್ಮ ವಾರಕ್ಕೊಮ್ಮೆ ಆದ್ರೂ ಇದನ್ನ ಮಾಡ್ತಾರೆ. ಮೊದಲಿಗೆ ನೀರನ್ನ ಕಾಯೋಕಿಟ್ಟು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಬಿಡಿಸಿರುವಂತ ಅವರೆಕಾಳನ್ನ ಹಾಕಿ ಮುಕ್ಕಾಲು ಭಾಗ ಅವರೆಕಾಳನ್ನ ಬೇಯಿಸಿ ತಕ್ಕೊಳ್ಳಿ. ಆನಂತರ ಮಿಕ್ಸಿ ಜಾರ್ಗೆ ಹಸಿಮೆಣಸಿನಕಾಯಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಮತ್ತು ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆನ ಹಾಕೊಂಡು ಸ್ವಲ್ಪ ನೀರನ್ನ ಹಾಕಿ ಈ ರೀತಿ ರುಬ್ಬಿಟ್ಕೊಳ್ಳಿ. ಒಂದು ಪ್ಯಾನ್ ಗೆ ಎಣ್ಣೆ ಹಾಕಿ ಬಿಸಿ ಮಾಡಿಕೊಂಡು ಸಾಸಿವೆ, ಕಡಲೆ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಿಕೊಂಡು ಹೆಚ್ಚಿರುವಂತ ಈರುಳ್ಳಿ, ಹಸಿಮೆಣಸಿನಕಾಯಿ, ಕರ್ಬೇವಿನ ಸೊಪ್ಪು ಮತ್ತು ಕ್ಯಾಪ್ಸಿಕಮ್ ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಹಾಕಿ ಇದರ ಹಸಿ ವಾಸನೆ ಹೋಗೋವರೆಗೂ ಸಿಮ್ ಅಲ್ಲೇ ಚೆನ್ನಾಗಿ ಫ್ರೈ ಮಾಡಿಕೊಂಡು ಬೇಯಿಸಿಟ್ಕೊಂಡಿರುವಂತಹ ಅವರೆಕಾಳು, ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಕೊನೆಯದಾಗಿ ಹುಳಿಗೆ ನಿಂಬೆಹಣ್ಣಿನ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಮಸಾಲ ಅವರೆಕಾಳು ಚಿತ್ರಾನ್ನ ಗೊಜ್ಜು ತಯಾರಾಗುತ್ತೆ. ಇದನ್ನ ಮಾಡಿರುವಂತಹ ಬಿಸಿ ಬಿಸಿ ಅನ್ನದ ಮೇಲೆ ಹಾಕಿ ಸ್ವಲ್ಪ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿನ ಹಾಕೊಂಡು ಅವಾಗ್ಲೇನೆ ಗೊಜ್ಜಿಗೆ ಉಪ್ಪನ್ನ ಹಾಕಿರೋದ್ರಿಂದ ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಅದ್ಭುತ ರುಚಿಕರವಾದಂತ ನಮ್ಮ ಕರ್ನಾಟಕದ